ವಿಶಾಲವಾದ ಕ್ರೀಡಾಂಗಣ, ಬೇಕಾದಷ್ಟು ಶಿಕ್ಷಕರ ದಂಡು, 250ಕ್ಕೂ ಹೆಚ್ಚು ಮಕ್ಕಳು, ಸಮೃದ್ಧ ವಾತಾವರಣದ ಶಾಲೆ. ಆದರೆ ಚಿಕ್ಕಮಗಳೂರು ತಾಲೂಕಿನ ಹಾಂದಿ ಸಮೀಪದ ಮಾಚಗೊಂಡನಹಳ್ಳಿಯ ಈ ಶಾಲೆಗೆ ಕಳೆದ 3 ವರ್ಷಗಳಿಂದ ಕುಡಿಯುವ ನೀರಿನ ಸಮಸ್ಯೆ ಯಥೇಚ್ಛವಾಗಿತ್ತು. ಮಕ್ಕಳೇ ಅಕ್ಕಪಕ್ಕದ ನೀರಿನ ಟ್ಯಾಂಕ್, ಮನೆಗಳಿಂದ ನೀರು ಹೊರುವ ಸ್ಥಿತಿ ಇಂದಿಗೂ ಜೀವಂತ ಆಗಿತ್ತು. ಬಿಸಿಯೂಟ, ವಾಶ್ರೂಮ್, ತಟ್ಟೆ ಲೋಟ ತೊಳೆಯೋದ್ರ ಜೊತೆ ಕುಡಿಯೋದಕ್ಕೂ ನೀರಿನ ಸಮಸ್ಯೆ ಹೆಚ್ಚಿತ್ತು. ಹಿರಿಯ ಅಧಿಕಾರಿಗಳಿಗೆ ಹೇಳಿದ್ರೆ ನೋ ಯೂಸ್, ಪಂಚಾಯತ್ಗೆ ಹೇಳಿದ್ರೆ 3 ದಿನಕ್ಕೊಮ್ಮೆ ನೀರು ಬಿಡ್ತಾ ಇದ್ರು. ಹಾಗಾಗಿ ಈ ಶಾಲೆಯ ಹೀನಾ ತಬ್ಸುಮ್ ಹಾಗೂ ರಜಿಯಾ ಸುಲ್ತಾನ್ ಅನ್ನೋ ಇಬ್ಬರು ಶಿಕ್ಷಕಿಯರು ತಾವೇ 2.5 ಲಕ್ಷ ಖರ್ಚು ಮಾಡಿ ಮಕ್ಕಳಿಗಾಗಿ ಬೋರ್ವೆಲ್ ಕೊಡಿಸಿದ್ದಾರೆ. ಸಮಯಕ್ಕೆ ಸರಿಯಾಗಿ ಶಾಲೆಗೆ ಬಂದು ಪಾಠವನ್ನೇ ಮಾಡದ ಕೆಲ ಶಿಕ್ಷಕರ ಮಧ್ಯೆ ಮಕ್ಕಳ ಕಷ್ಟ ನೋಡೋದಕ್ಕಾಗದೆ ಶಾಲೆಗೆ ಬೋರ್ವೆಲ್ ಕೊಡಿಸಿರುವ ಪ್ರಾಥಮಿಕ ಶಾಲಾ ಶಿಕ್ಷಕಿಯರ ಈ ಕಾರ್ಯಕ್ಕೆ ಇಡೀ ಊರೇ ಶಭಾಷ್ ಅಂದಿದೆ. ಆವಾಗ ಒಂದು 3 ವರ್ಷದಿಂದನೇ ನಾನು ಒಂದು ಕನಸು ಕಾಣ್ತಿದ್ದೆ, ಈ ಶಾಲೆಗೆ ಒಂದು ಏನಾದರೂ ಒಂದು ಮಾಡಿಸ್ಬೇಕು ಅಂತ ಹೇಳಿಬಿಟ್ಟು. ಆವಾಗಿಂದಾನೇ ಒಂದು ಸ್ವಲ್ಪ ನಮ್ಮ ಫ್ಯಾಮಿಲಿಯಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ಡಿಸ್ಕಸ್ಸು ಮಾಡ್ತಿದ್ವಿ. ಆವಾಗ ಈ ಸರಿ ನೋಡಬೇಕಾದ್ರೆ ತುಂಬಾ ಪ್ರಾಬ್ಲಮ್ ಇತ್ತು. ಈ ವರ್ಷ 1-2 ವರ್ಷದಿಂದ ತುಂಬಾ ಪ್ರಾಬ್ಲಮ್ ಇದೆ ನಮ್ಮ ಶಾಲೆಗೆ. ಆವಾಗ ನಾವು ಫ್ಯಾಮಿಲಿಯಲ್ಲಿ ಡಿಸ್ಕಸ್ ಮಾಡಿದ್ವಿ. ಆಮೇಲೆ ನಮ್ಮ ಶಾಲೆಗೆ ಒಬ್ಬರು ಹೊಸದಾಗಿ ನಮ್ಮ ಕಲೀಗ್ ಒಬ್ಬರು ಬಂದರು, ರಜಿಯಾ ಸುಲ್ತಾನ ಅಂತ ಹೇಳ್ಬಿಟ್ಟು. ಈಗ ನಾವು ನಮ್ಮ ರಂಜಾನ್ ತಿಂಗಳಲ್ಲಿ ಎಷ್ಟಾದ್ರೂ ನಾವು ದಾನ ಧರ್ಮ ಎಲ್ಲ ತುಂಬಾ ಮಾಡ್ತೀವಿ. ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲ ಡಿಸ್ಕಸ್ ಮಾಡಿದ್ವಿ, ನಾವಿಬ್ಬರು ಸೇರಿ ಡಿಸ್ಕಸ್ ಮಾಡಿದ್ವಿ. ಆಮೇಲೆ ಏನಾದರೂ ಒಂದು ಪರ್ಮಿನೆಂಟಾಗಿ ಮಕ್ಕಳಿಗೆ ಒಂದು, ಈಗ ನಾವು ಇಲ್ಲೇ ಪರ್ಮಿನೆಂಟಾಗಿ ಇರ್ತೀವಿ ಅಂತ ಹೇಳೋಕ್ಕಾಗಲ್ಲ, ಬಟ್ ಟ್ರಾನ್ಸ್ಫರ್ ಆಗು ಹೋಗ್ಬೋದು. ಈಗ ನಂದು ಒಂದು 8 ವರ್ಷ ಇದೆ, ರಿಟೈರ್ಡು ಆಗ್ಬೋದು. ನಾನು ಶಾಶ್ವತವಾಗಿ ಮಕ್ಕಳಿಗೆ ಒಂದು ಯಾವುದೋ ಒಂದು ಕುಂದುಕೊರತೆ ಇಲ್ಲದಲ್ಲೇ ನೀರಿಗೆ ಪರ್ಮಿನೆಂಟಾಗಿ ವ್ಯವಸ್ಥೆ ಇರಲಿ ಅಂತ ಹೇಳ್ಬಿಟ್ಟು ಈ ಥರ ಯೋಚನೆ ಮಾಡಿ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ವಿ. ನಮ್ಮದು ಸುಮಾರು ಫ್ಯಾಮಿಲಿಯಲ್ಲಿ ನಮ್ಮ ಫ್ಯಾಮಿಲಿಯಲ್ಲಿ ಇಂಜಿನಿಯರ್ಸು ಇದ್ದಾರೆ, ಡಾಕ್ಟರ್ಸು ಇದ್ದಾರೆ. ನಮ್ಮ ಗಂಡನ ಫ್ಯಾಮಿಲಿಯಲ್ಲಾಗಲಿ, ನಮ್ಮ ಅಮ್ಮನ ಫ್ಯಾಮಿಲಿಯಲ್ಲಾಗಲಿ ಅವರೆಲ್ಲ ಸಪೋರ್ಟ್ ಮಾಡಿದ್ದಾರೆ. ಹಾಗಾಗಿ ಎಲ್ಲರ ಸಹಕಾರದಿಂದ ನಾವಿದನ್ನು ಸಹಕರಿಸಿದ್ವಿ. 150 ಅಡಿ ಹಾಗೂ 80 ಅಡಿ ಕೊರೆದ್ರು ಬೃಹತ್ ಬಂಡೆ ಸಿಕ್ಕಿ 2 ಬೋರ್ವೆಲ್ಗಳು ಫೇಲ್ ಆದವು. ಆದರೂ ಸುಮ್ಮನಾಗದ ಇಬ್ಬರು ಶಿಕ್ಷಕಿಯರು ಮತ್ತೆ 3ನೇ ಪಾಯಿಂಟ್ ಮಾಡಿ ಮತ್ತೊಂದು ಬೋರ್ ಕೊಡಿಸಿದ್ದಾರೆ. ಅದರಲ್ಲಿ 1.25 ಇಂಚು ನೀರು ಸಿಕ್ಕಿದೆ. ಕಳೆದ 25 ವರ್ಷಗಳಿಂದ ಇದೇ ಶಾಲೆಯಲ್ಲಿರುವ ಶಿಕ್ಷಕಿ ತಬ್ಸುಮ್ ಸಾವಿರಾರು ಮಕ್ಕಳಿಗೆ ಓದಿನ ಜೊತೆ ಇನ್ನಿತರೆ ವಿಷಯಗಳಲ್ಲೂ ಸಹಾಯ ಮಾಡಿದ್ದಾರೆ. ಈ ಇಬ್ಬರು ಶಿಕ್ಷಕಿಯರು ಮುಸ್ಲಿಂ ಸಮುದಾಯಕ್ಕೆ ಸೇರಿದ್ದು ರಂಜಾನ್ ಹಬ್ಬದಲ್ಲಿ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಬೇಕು ಅಂತ ಈ ರಂಜಾನ್ ವೇಳೆ ಕಷ್ಟದಲ್ಲಿದ್ದ ಮಕ್ಕಳಿಗೆ 2.5 ಲಕ್ಷ ಖರ್ಚು ಮಾಡಿ ಬೋರ್ ಕೊಡಿಸಿ ಮಕ್ಕಳು ನೀರು ಹೊರದಂತೆ ಮಾಡಿದ್ದಾರೆ. ಈ ಶಿಕ್ಷಕಿಯರ ಈ ಕೆಲಸಕ್ಕೆ ಕುಟುಂಬಸ್ಥರು ಕೈಜೋಡಿಸಿದ್ದಾರೆ. 3 ವರ್ಷಗಳಿಂದ ನಿತ್ಯ ನೀರು ಹೊರತಾ ಇದ್ದ ಮಕ್ಕಳ ಸ್ಥಿತಿ ನೋಡಿ ಬೋರ್ ಕೊಡಿಸಿರೋ ಈ ಇಬ್ಬರು ಶಿಕ್ಷಕಿಯರಿಗೆ ಉಳಿದ ಶಿಕ್ಷಕ ವರ್ಗ ಹಾಗೂ ಎಸ್ಡಿಎಂಸಿ ಸದಸ್ಯರು ಕೂಡ ಅಭಿನಂದನೆ ಸಲ್ಲಿಸಿದ್ದಾರೆ. ಇತರೆ ಶಿಕ್ಷಕರು ಸಹಾಯ ಮಾಡೋರಿದ್ರು, ಆದ್ರೆ ರಂಜಾನ್ ಸಹಾಯವಾಗಿರೋದ್ರಿಂದ ಈ ಇಬ್ಬರು ಶಿಕ್ಷಕಿಯರು ಇತರೆ ಶಿಕ್ಷಕರ ಸಹಾಯ ಪಡೆದಿಲ್ಲ. ನಮ್ಮ ಶಾಲೆಯಲ್ಲಿ LKGಯಿಂದ 7ನೇ ತರಗತಿವರೆಗೂ ಸುಮಾರು 250 ಮಕ್ಕಳು ವ್ಯಾಸಂಗ ಮಾಡ್ತಾ ಇದ್ದಾರೆ. ಅವರಿಗೆ ತುಂಬ ಕುಡಿಯೋ ನೀರಿನ ಸಮಸ್ಯೆ ಮತ್ತು ಅಡುಗೆಗೆ, ಶೌಚಾಲಯಕ್ಕೆ ಎಲ್ಲ ನೀರಿನ ಸಮಸ್ಯೆ ತುಂಬ ಆಗಿತ್ತು. ವಾರಕ್ಕೆ 3 ದಿವಸ ಮಾತ್ರ ನೀರು ಸಿಗ್ತಾಯಿತ್ತು. ಮಕ್ಕಳಿಗೆ ನೀರಿನ ಪರದಾಟ ತುಂಬ ಆಗ್ತಾಯಿತ್ತು. ಆಗ ನಮ್ಮ ಶಾಲೆಯಲ್ಲಿ ಚರ್ಚೆ ಮಾಡ್ತಾಯಿದ್ವಿ. ನಮ್ಮ ಶಾಲೆಯಲ್ಲಿ ಹೀನಾ ತಬ್ಸುಮ್ ಮತ್ತು ರಜಿಯಾ ಮೇಡಮ್ ಅಂಥೇಳಿ ಶಿಕ್ಷಕರು, ನಮ್ಮ ಸ್ಟಾಫ್ನವರು, ಅವರು ನನ್ನ ಹತ್ರ ಬಂದು ಕೇಳಿಕೊಂಡ್ರು, ಮೇಡಮ್ ನಾವು ರಂಜಾನ್ ಹಬ್ಬದಲ್ಲಿ ಏನಾದರೂ ಸಮಾಜಮುಖಿಯಾಗಿ ಕೆಲಸವನ್ನು ಮಾಡ್ತಿದ್ದೀವಿ, ಈ ಸಮಯದಲ್ಲಿ ನಾವು ಒಂದು ಬೋರ್ವೆಲ್ ತೆಗೆಸ್ಕೊಡ್ತಾ ಇದ್ದೀವಿ, ನಿಮ್ಮ ಅಭಿಪ್ರಾಯ ಏನು ಹೇಳಿ ಅಂತ. ಇಂಥ ಒಳ್ಳೆಯ ಕೆಲಸಕ್ಕೆ ಯಾವಾಗಲೂ ನಮಗೆ ಪ್ರೋತ್ಸಾಹ ಇರುತ್ತೆ, ಆಗಲಿ ತೆಗೆಸ್ಕೊಡ್ತೀವಿ ಅಂತ ಹೇಳಿ ತೆಗೆಸ್ಕೊಟ್ರು. ತುಂಬ ಚೆನ್ನಾಗಿ ನೀರೆಲ್ಲ ಬಂದಿದೆ. ಮಕ್ಕಳಿಗೆ ಕುಡಿಯೋ ನೀರಿನ ಸಮಸ್ಯೆ ಮತ್ತು ಶೌಚಾಲಯಕ್ಕೆ, ಅಡುಗೆಗೆ ನೀರಿನ ಸಮಸ್ಯೆ ಬಗೆಹರಿದಂಗಾಗಿದೆ. ಅವರಿಗೆ, ಅವ್ರ ಕುಟುಂಬ ವರ್ಗದವರಿಗೆ ಎಲ್ಲರಿಗೂ ಆಯುರಾರೋಗ್ಯ ಕೊಡಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸ್ತಾ, ಶಾಲೆ ಅಭಿವೃದ್ಧಿಗೆ ಹೀಗೆ ಸಹಕಾರ ನೀಡ್ತಾ ಇರಲಿ ಅವರು ಅಂತ ಹೇಳ್ತಾ. ಇಲಾಖೆ ಅಂದರೆ ಗ್ರಾಮ ಪಂಚಾಯಿತಿಯಿಂದ ಸಪ್ಲೈ ಮಾಡ್ತಾಯಿದ್ರು. ಇಲಾಖೆಯಿಂದ ಯಾವುದೇ ಹಣ ಇರಲಿಲ್ಲ, ಏನಿಲ್ಲ. ಅವರೇ ಸ್ವಂತ ಹಣದಿಂದ ಈ ಬೋರ್ವೆಲ್ ತೆಗೆಸೋಕ್ಕೆ ಮುಂದಾಗಿ ಶಾಲೆ ಅಭಿವೃದ್ಧಿಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಅವರಿಗೆ ಧನ್ಯವಾದ. ಎಲ್ಲರಿಗೂ ನಾಲಿಕಲಿ ಮಕ್ಕಳಿಗೆ ಚೇರು, ಟೇಬಲ್ ಎಲ್ಲ ತಂದು ಕೊಡಿ, ಊಟದ ಪ್ಲೇಟ್ ತಂದು ಕೊಟ್ಟಿದ್ದಾರೆ, ಹಾಲು ಕುಡಿಯೋಕ್ಕೆ ಗ್ಲಾಸ್ ತಂದು ಕೊಟ್ಟಿದ್ದಾರೆ, ಪ್ರತಿಯೊಂದು ಎಲ್ಲ ತಂದು ಕೊಡ್ತಿದ್ದಾರೆ. ಅದಕ್ಕೆ ನಮಗೆ ಖುಷಿ ಆಯ್ತು, ನಾವು ಸಹಕಾರ ಮಾಡ್ತೀವಿ ಅಂತೇಳಿ ನಾವು 12,000 ಕಲೆಕ್ಟ್ ಮಾಡಿದ್ವಿ. ಅದು ಬೇಡ, ನಮ್ಮ ಫ್ಯಾಮಿಲಿಯಿಂದ ನಾವು ಏನಾದ್ರು ಮಾಡ್ತೀವಿ ಅಂತೇಳಿ 2 ಟೀಚರ್ಸ್ ಸೇರಿಕೊಂಡು ಬೋರ್ ತೆಗಿತು ಅಂತೇಳಿ. ಸರಿ ಮೇಡಮ್, ನೀವು ಏನು ಹೇಳ್ತೀರ ಅದಕ್ಕೆ ನಾವು ಸಹಕಾರ ಮಾಡ್ತೀವಿ ಅಂತೇಳಿ ನಾನು, ನಮ್ಮ ಸಹೋದರ ಮತ್ತು ಇವರು ಎಲ್ಲ ಸೇರಿಕೊಂಡು ಅವ್ರಿಗೆ ಸಪೋರ್ಟ್ ಮಾಡಿದ್ವಿ ಹೊರತು ನಮ್ಮಿಂದ ಏನಿಲ್ಲ, ಎಲ್ಲ ಅವ್ರು ಮಾಡಿದ್ದಾರೆ. ಹಂಗಾಗಿ ನಾವು ಆಯ್ತು ಅಂತೇಳಿ ಪಾಯಿಂಟ್ ಬಂದರು, ಹೇಳಿದರು ಪಾಯಿಂಟ್ ತೆಗಿಯೋಣ ಅಂತೇಳಿ ಪಾಯಿಂಟ್ ತೆಗಿಯೋ ತನಕ ನಾವಿದ್ವಿ.
ಅಲ್ಲಿ 2 ಫೇಲ್ಯೂರ್ ಆಯ್ತು, ನೀರಿಂದ 2 ಬೋರ್ ಫೇಲ್ಯೂರ್ ಆಯ್ತು. 3ಇದಕ್ಕೆ 1 ಇಂಚ್ ನೀರು ಸಿಕ್ಕಿದೆ. ಸಾಕು ನಮಗೆ ಮಕ್ಕಳಿಗೆ. ನಾವು ಗ್ರಾಮ ಪಂಚಾಯತಿಯಿಂದ ಯಾವಾಗಲೂ ಕೇಳಬೇಕಲ್ಲ, ಸಾಕು ನಮಗೆ ಅದೇ ನೀರು ಸಾಕು, ವಾಶ್ರೂಮ್ಗೆ, ಪ್ರತಿ ಊಟಕ್ಕೆ, ಕೈ ತೊಳೆಯೋಕ್ಕೆ, ಅಡುಗೆಗೆ ಎಲ್ಲ ಬೇಕಾಗಿತ್ತು. ಸಾಕು ನಮಗೆ ಅಂತೇಳಿ ನೆಮ್ಮದಿಯಾಗಿ ಈಗ ಖುಷಿಯಲ್ಲಿದ್ವಿ. ಅಂಥವ್ರಿಗೆ ಅವ್ರ ಕುಟುಂಬಕ್ಕೆ ಅವ್ರಿಗೆ ಎಲ್ಲ ನನ್ನ ದೇವ್ರ ಕಡೆ ಅವ್ರಿಗೆ ಒಳ್ಳೆ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತೇಳಿ ನಾನೊಂದು ಮಾತು ಮುಗಿಸ್ತೀನಿ. ಎಷ್ಟು ಖರ್ಚಾಗಿದೆ? 2.5 ಲಕ್ಷ ಖರ್ಚಾಗಿದೆ. ಈಗ ಮತ್ತೆ ಈಗ 2.5 ಆಗಿದೆ. ಮತ್ತೀಗ ಮೋಟ್ರ್ ಹಾಕೋಕ್ಕೆ, ಪೈಪ್ಲೈನ್ಗೆ ಮತ್ತು ಪ್ಲಂಬಿಂಗಿಗೆ ಎಲ್ಲ ಇದೆ, ಅದು ವೈರಿಂಗ್ ಎಲ್ಲ. ಮತ್ತು 60-70 ಸಾವಿರ ಅಂತ ಖರ್ಚಿದೆ. ಅದನ್ನೆಲ್ಲ ನಾವು ಮಾಡಿಕೊಡ್ತೀವಿ ಅಂತೇಳಿ ಮಾಡಿದ್ದಾರೆ. ಅವ್ರ ಕುಟುಂಬಕ್ಕೆ ಅವರಿಗೆ ಒಳ್ಳೆದಾಗಿ. ಒಟ್ಟಾರೆ ಸರ್ಕಾರ ಹಾಗೂ ಅಧಿಕಾರಿಗಳು ನೋಡ್ತೀವಿ ಮಾಡ್ತೀವಿ ಅಂತಾನೆ ದಿನ ದುಡ್ತಾ ಇದ್ರು. ಗ್ರಾಮ ಪಂಚಾಯಿತಿ 3 ದಿನಕ್ಕೊಮ್ಮೆ ನೀರು ಬಿಟ್ಟು ಕೈ ತೊಳ್ಕೊಳ್ತಾ ಇತ್ತು. ಮಕ್ಕಳು ಓದ್ಬೇಕು ಅಂದ್ರೆ ನೀರು ಹೊರೋದಕ್ಕೆ ಸಿದ್ಧರಿರ್ಬೇಕಿತ್ತು. ಆದ್ರೆ 3 ವರ್ಷಗಳಿಂದ ನೀರು ಹೊಡ್ತಾ ಇದ್ದ ಮಕ್ಕಳನ್ನ ನೋಡಿ ನೊಂದಿದ್ದ ಶಿಕ್ಷಕಿಯರೇ ಮಕ್ಕಳ 3 ವರ್ಷದ ವನವಾಸಕ್ಕೆ ಅದೇ ಶಿಕ್ಷಕಿಯರು ಮುಕ್ತಿ ಹಾಡಿದ್ದಾರೆ. ಡ್ಯಾನಿ, ಪಬ್ಲಿಕ್ ನೆಕ್ಸ್ಟ್, ಚಿಕ್ಕಮಗಳೂರು.